ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 6ನೇ ಕ್ಲಾಸಲ್ಲಿ ಬಟರ್ಫ್ಲೈ ಟೈಪ್ 1 ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನಿಲ್ಲಿ 2 ಲೈನ್ಸ್ ಡ್ರಾ ಮಾಡ್ತಾ ಇದ್ದೀನಿ. ಇದು ನಾವು 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು, ಇಲ್ಲ ಹಾಫ್ ಇಂಚಿಗೆ. ನಾನು ಈ ಸ್ಕೇಲಲ್ಲಿ ಇದಿಲ್ಲ, ಅದರಲ್ಲಿ 1 ಇಂಚಿಗೆ ಮಾರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಟೈಪ್ 2ಗೆ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಟೈಪ್ 2 ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ. ಇಲ್ಲಿ ನೋಡಿ, ನಾವು ಇದಕ್ಕೆ ಚೈನ್ ತಗೊಂಡು ಥ್ರೆಡ್ನೇ ಇಲ್ಲಿ ಲಾಕ್ ಹಾಕ್ಕೊಂಡು ಇಲ್ಲಿ ಕ್ರಾಸಾಗೆ ಇಲ್ಲಿಗೆ ಬರಬೇಕು. ಈ ಲೈನಲ್ಲಿ ಇದೆಯಲ್ಲ, ಇಲ್ಲಿ ಒಂದು ಲಾಕು, ಮತ್ತು ಹಿಂದಗಡೆ ಹೋಗಿ ಬ್ಯಾಕ್ ಸೈಡ್ ಒಂದು ಚೈನು, ಮತ್ತು ಇಲ್ಲಿ ಲಾಕು, ಮತ್ತು ಇವಾಗ ಆ ಕಡೆ ಹೋಗಬೇಕು. ನೋಡಿದರೆ ಇಲ್ಲಿ ಮೇಲ್ಗಡೆ ಆ ಕಡೆ ಹೋಗಬೇಕು, ಕೆಳಗಡೆ ನಮಗೆ ರೈಟ್ ಸೈಡ್ ಬರಬೇಕು. ಮೇಲ್ಗಡೆ ಲೆಫ್ಟ್ಗೆ ಹೋಗಬೇಕು, ಕೆಳಗಡೆ ರೈಟ್ ಸೈಡ್ ಬರಬೇಕು. ಇದು ಒಂದು ಜೆಡ್ ಶೇಪಲ್ಲಿ ಬರುತ್ತೆ, ನೋಡಿದ್ದೀರಾ ಈ ಥರ. ಇದು ಬಟರ್ಫ್ಲೈ ಸ್ಟಿಚ್ಚಲ್ಲಿ ಮೆಥಡ್ 1. ಮೆಥಡ್ 2 ಇದೆ, ಅದು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಇದನ್ನೇ ಕ್ಲಿಯರಾಗಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ನೋಡಿದ್ದೀರಾ, ಮೇಲ್ಗಡೆ ಲೆಫ್ಟ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು, ಕೆಳಗಡೆ ಲೈನಲ್ಲಿ ರೈಟ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಬರ್ಬೇಕು. ಅದು ಮಾಡೋದು ಒಂದು ಲಾಕ್ ಚೈನ್, ಒಂದು ಲಾಂಗ್ ಚೈನ್. ನೋಡಿದ್ದೀರಾ ಈ ಥರ, ಇಲ್ಲಿ ಒಂದು ಲಾಂಗು, ಒಂದು ಲಾಕು. ಇವಾಗ ಮತ್ತೆ ಕೆಳಗಡೆ ನಮಗೆ ರೈಟ್ ಸೈಡ್ ಬರುತ್ತೆ, ಒಂದು ಲಾಂಗ್ ಚೈನ್, ಒಂದು ಲಾಕ್ ಚೈನ್. ಮತ್ತು ಮೇಲ್ಗಡೆ ನಿಮಗೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ, ಒಂದು ಲಾಂಗು, ಒಂದು ಲಾಕು. ಇಲ್ಲಿ ಲಾಂಗ್ ಚೈನ್, ಇದು ಲಾಕ್ ಚೈನ್. ಇಲ್ಲಾಂದರೆ ನೀವು ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್ ಹಾಗೆ ಇದ್ರೇನು ಹೇಳ್ಬೋದು. ಫಸ್ಟ್ ಲೈನಲ್ಲಿ ನಿಮಗೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ, ಕೆಳಗಡೆ ಸೆಕೆಂಡ್ ಲೈನಲ್ಲಿ ರೈಟ್ ಸೈಡ್ಗೆ ಹೋಗುತ್ತೆ. ಇಲ್ಲಿ ನೋಡಿ, ಇದು ಒಂದು ಎಕ್ಸ್ ಶೇಪ್ ಥರ ಬರುತ್ತೆ, ಇಲ್ಲ ಜೆಡ್ ಶೇಪ್ ಅಂತೀವಿ. ಸ್ಟಿಚ್ ಮಾಡೋದು ಜೆಡ್ ಶೇಪಲ್ಲಿ ಹೋಗುತ್ತೆ, ನೋಡೋಕ್ಕೆ ಇದು ಒಂದು ಎಕ್ಸ್ ಶೇಪಲ್ಲಿ ಇರುತ್ತೆ. ನೋಡಿದ್ದೀರಾ ಈ ಥರ, ಇದನ್ನೇ ಬಟರ್ಫ್ಲೈ ಸ್ಟಿಚ್ ಅಂತೀವಿ. ಇದು ಮೆಥಡ್ 1. ಮೆಥಡ್ 2 ಇದೆ, ಅದು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ. ಇದು ನೋಡಿದ್ದೀರಾ ಈ ಥರ ಬರುತ್ತೆ. ಮತ್ತು ಈ ಡಾಟ್ ಇದೆಯಲ್ಲ, ಇಲ್ಲಿಗೆ ಬರಬೇಕು. ಎಗೈನ್ ನಾವು ಕೆಳಗಡೆ ನಿಮಗೆ ರೈಟ್ ಸೈಡ್ ಸ್ಟಿಚ್ ಮಾಡ್ತೀವಿ, ಮೇಲ್ಗಡೆ ಲೆಫ್ಟ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿದ್ದೀರಾ ಈ ಥರ ಒಂದು ಇಂಟು ಶೇಪಲ್ಲಿ ಬರುತ್ತೆ, ಎಕ್ಸ್ ಶೇಪು, ಇಂಟು ಶೇಪು. ಬಟ್ ಸ್ಟಿಚ್ ಮಾಡೋ ಮೆಥಡ್ ಹೋಗೋದು ನಮಗೆ ಜೆಡ್ ಶೇಪಲ್ಲಿ ಹೋಗುತ್ತೆ. ಇವಾಗ ನೋಡಿದ್ದೀರಾ, ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ ನೀವು ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನಾನು ನೀಡಿಲ್ನೇ ಹೇಗೆ ಮೂವ್ ಮಾಡ್ತಾ ಇದ್ದೀನಿ ಅನ್ನೋದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್. ಫಸ್ಟು ಲೈನಲ್ಲಿ ನಿಮಗೆ ಲೆಫ್ಟ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ತೀವಿ, ಕೆಳಗಡೆ ಇರೋ ಲೈನಲ್ಲಿ ನಮಗೆ ರೈಟ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಬರ್ತೀವಿ. ಇಷ್ಟೇ. ಈ ಸ್ಟಿಚ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದನ್ನು ನೀವು ಬ್ಲೌಸಸ್ಗೆ, ಬಾರ್ಡರ್ ಲೈನ್ಗೆ ಯೂಸ್ ಮಾಡ್ಬೋದು. ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕು. ಯಾರಾದರೂ ನಮ್ಮ ಚಾನಲ್ನೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೆ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ನೇ ನೋಡಿಕೊಂಡು ನೀವು ಮನೇಲೇ ಕೂತ್ಕೊಂಡು 6 ಕ್ಲಾಸಸ್ನೇ ಕಲ್ತ್ಕೋಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್, ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ಪಿನ್ ಟು ಪಿನ್ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆ ಸ್ಟಿಚ್ನೇ ನೀವು ಹೇಗೆ ಯೂಸ್ ಮಾಡೋದು ಅನ್ನೋದು ಹೇಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಯಾರಾದರೂ ಕ್ಲಾಸಲ್ಲಿ ಜಾಯಿನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಾನು ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಲ್ಲಿ ಫಿನಿಶ್ ಆದಮೇಲೆ ನೀವು ಎಂಡ್ ನಾಟ್ ಅನ್ನೋದು ಕಂಪಲ್ಸರಿ ಹಾಕಬೇಕು. ಎಂಡ್ ನಾಟು ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿ. ನಾವು ಎಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸಿರಿಲ್ಲ ಅಂದರೆ ಎಲ್ಲ ಡಿಸೈನು ಸ್ಪಾಯ್ಲ್ ಆಗುತ್ತೆ. ನೀವು ಅಷ್ಟು ಚೆನ್ನಾಗಿ ಎಂಡ್ ನಾಟ್ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು. ಆರಿ ವರ್ಕ್ ಮಾಡುವಾಗ ಸ್ವಲ್ಪ ಜನ ರಿಂಕಲ್ಸ್ ಬರುತ್ತೆ, ಟೈಟಾಗಿ ಬರ್ತಾ ಇದೆ ಅಂತಾರೆ ಥ್ರೆಡ್ಡು. ನೀವು ಲೆಫ್ಟ್ ಹ್ಯಾಂಡಲ್ಲಿ ಅಷ್ಟು ಟೈಟಾಗಿ ಇಟ್ಕೋಬಾರ್ದು, ಒಂದು ಮೀಡಿಯಮ್ ಆಗಿ ಫಾಲೋ ಆಗಬೇಕು. ಕೊಡೋದು ನೀವು ರೈಟ್ ಸೈಡ್ ಕೊಟ್ಟಿದ್ರೆ ಸ್ಟಾರ್ಟಿಂಗು ಎಂಡ್ವರ್ಲು ರೈಟ್ ಸೈಡೇ ಕೊಡಬೇಕು, ಇಲ್ಲ ಲೆಫ್ಟ್ ಸೈಡ್ ಕೊಟ್ಟಿದ್ರೆ ನೀಡಿಲ್ಗೆ ಥ್ರೆಡ್ಡು ಲೆಫ್ಟ್ ಸೈಡೇ ಕೊಡಬೇಕು. ಇಲ್ಲಿ ಎಂಡ್ ನಾಟ್ ಹಾಕ್ತೀನಿ. ಯಾರಾದರೂ ಎಂಡ್ ನಾಟು ನೋಡಬೇಕು, ಕಲ್ತ್ಕೋಬೇಕು ಅನ್ನೋರಿಗೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಕನ್ನಡ ಅಂತ ಪ್ಲೇಲಿಸ್ಟಲ್ಲಿ ಸೇವ್ ಮಾಡಿದ್ದೀನಿ, ಅದರಲ್ಲಿ ನೋಡಿದ್ರೆ ಎಂಡ್ ನಾಟು ನಿಮಗೆ ಗೊತ್ತಾಗುತ್ತೆ.
ತೆಲುಗಲ್ಲಿನೂ ಪೋಸ್ಟ್ ಮಾಡಿದ್ದೀನಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇದಕ್ಕೆ ಬೀಡ್ಸ್ ಹೀಗೆ ಕೊಡ್ಬೋದು. ನೀವು ನೋಡಿದ್ದೀರಾ, ಇಲ್ಲಿ ನಾನು ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಬರ್ತಾ ಇದ್ದೀನಿ. ಇದಕ್ಕೆ 3 ಬೀಡ್ಸ್ನೇ ಕೊಡ್ತಾ ಇದ್ದೀನಿ. ನೀವು 4mm ಬೀಡು ಸಿಂಗಲ್ ಬೀಡ್ ಆದ್ರೂ ಕೊಡ್ಬೋದು. ನಾನು ಎಕ್ಸಾಂಪಲ್ಗೆ ಇದು ಹೇಳ್ತಾ ಇದ್ದೀನಿ. ಇದರಲ್ಲಿ ನೀವು ಕುಂದನ್ಸ್ ಸ್ಟಿಕ್ ಮಾಡ್ಕೋಬೋದು ಮಿಡ್ಡಲ್ಲಿ. ಇಲ್ಲಾಂದರೆ ನೀವು ಕಟ್ ಬೀಡ್ಸು ಯೂಸ್ ಮಾಡ್ಬೋದು, ಇಲ್ಲ ಚಮ್ಕಿ ಆದ್ರೂ ಯೂಸ್ ಮಾಡ್ಬೋದು. ಚಮ್ಕಿನ ಹೇಗೆ ಸ್ಟಿಚ್ ಮಾಡೋದು, ಕಟ್ ಬೀಡ್ಸು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಬರೋ ವೀಡಿಯೋಸಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿದ್ದೀರಾ, ಈ ಥರ ಸ್ಟಿಚ್ ಮಾಡ್ಕೊಂಬರಬೇಕು. ನಾನು 3 ಶುಗರ್ ಬೀಡ್ಸ್ನೇ ಕೊಡ್ತಾ ಇದ್ದೀನಿ. ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸು ಕುಂದನ್ಸ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಬೀಡ್ಸ್ ಇದೆ, ಎಲ್ಲ ಚಮ್ಕಿನೂ ತುಂಬ ಕಲರ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ನಿಮಗೆ ಸೆಟ್ ಆಗುತ್ತೆ ಅನ್ನೋದು ನೀವು ನೋಡಿಕೊಂಡು ಸ್ಟಿಚ್ ಮಾಡಿದರೆ ನಿಮಗೆ ಡಿಸೈನು ಚೆನ್ನಾಗೆ ಲುಕ್ ಅನ್ನೋದು ಬರುತ್ತೆ ಬ್ಲೌಸಸ್ಗೆ. ಇಲ್ಲಿ ನಾನು ಎಂಡ್ ನಟ್ ಹಾಕಿಬಿಟ್ಟು ಔಟ್ಲೈನು ನಾನು ಇದಕ್ಕೆ ಬೀಡ್ಸೇ ಕೊಡ್ತೀನಿ. ನೀವು ಬೇಕಾದರೆ ಚಮ್ಕಿ, ಕುಂದನ್ಸು, ಕಟ್ ಬೀಡ್ಸು, ಜರ್ದೋಜಿ, ಜೆರ್ರಿ ಥ್ರೆಡ್ಡು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಕೊಡ್ಬೋದು. ಶುಗರ್ ಬೀಡ್ಸು ಸ್ಟಿಚ್ ಮಾಡೋದು ಸಿಂಪಲಾಗಿ ಇಲ್ಲಿ ಹೇಳ್ತೀನಿ ನೋಡಿ. 3 ಬೀಡ್ಸ್ನೇ ನೀವು ಕೊಡಬೇಕು. 3 ಬೀಡ್ಸ್ ಬಿಡೋವಾಗ ನಮಗೆ ಗ್ಯಾಪ್ ಬರುತ್ತೆ ಅಂತ ಕೇಳ್ತಾ ಇದ್ದೀರಿ. ಇಲ್ಲ, ಗ್ಯಾಪ್ ಬರದಂಗೆ ಹೆಂಗೆ ಸ್ಟಿಚ್ ಮಾಡಬೇಕು ಅಂದರೆ, ಕೆಳಗಡೆ ನೀವು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಇಟ್ಕೊಂಡಿರ್ತೀರಿಲ್ಲ, ಅದನ್ನೇ ಸ್ವಲ್ಪ ಹಿಂದ್ಗಡೆ ಟೈಟ್ ಮಾಡಿ ನೀಡಿಲಲ್ಲಿ ಸ್ವಲ್ಪ ಹಿಂದ್ಗಡೆ ತಲ್ಲಿ ನೀವು ಬೀಡ್ಸ್ನೇ. ಆವಾಗ ನಿಮಗೆ ಅಲ್ಲಿ ಗ್ಯಾಪ್ ಅನ್ನೋದು ಸಿಕ್ಕಲ್ಲ. 3 ಬೀಡ್ಸ್ ಸ್ಟಿಚ್ ಮಾಡೋದು ಯಾಕೆ ಅಂದರೆ, ನೀವು ಜಾಸ್ತಿ ಬೀಡ್ಸ್ನೇ ಸ್ಟಿಚ್ ಮಾಡಿದ್ರೆ ಗ್ಯಾಪ್ ಬರೋವಾಗ ಥ್ರೆಡ್ ಕಟ್ಟಾದರೆ ಎಲ್ಲನೂ ಕಟ್ಟಾಗ್ಬಿಡುತ್ತೆ. 3 ಬೀಡ್ಸ್ ಅನ್ನೋದು ಸ್ಟಿಚ್ ಮಾಡಿದ್ರೆ ಈ ಫ್ರೇಮಿಂದ ಕ್ಲಾತ್ನೇ ರಿಮೂವ್ ಮಾಡಿದ್ರೆ ನಿಮಗೆ ಗ್ಯಾಪ್ ಅನ್ನೋದು ಬರಲ್ಲ. 3 ಬೀಡ್ಸ್ಗೆ ನೀವು ಚೈನ್ ಸ್ಟಿಚ್ ಹಾಕಿದರೆ ಅದಕ್ಕೆ ನಾನು 3 ಬೀಡ್ಸ್ ಅನ್ನೋದು ಹೇಳ್ತಾ ಇದ್ದೀನಿ. ಎಲ್ಲ ಫಿನಿಶ್ ಆದಮೇಲೆ ಎಂಡ್ ನಾಟ್ ಹಾಕಿಬಿಟ್ಟು ಕ್ಲೋಸ್ ಮಾಡೋಣ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.